ಪಾದಾಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಮರ ಸಾರಿದ್ದಾರೆ. ಜುಲೈ 1ನೇ ತಾರೀಕಿಂದ ಫುಟ್ಪಾತ್ ತೆರವು ಮಾಡತಕ್ಕಂತ ಅಭಿಯಾನ ಕಾರ್ಯಾಚರಣೆ ಶುರು ಆಗ್ತದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿ ಅತಿಕ್ರಮಣ ಆಗಿದೆ ಫುಟ್ಪಾತ್ ಅನ್ನೋದನ್ನ ನಾವು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ನಾನು ಸದ್ಯಕ್ಕೆ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಬಳಿ ಇದ್ದೀನಿ. ಅಂದ್ರೆ ಇದು GBA ಕೇಂದ್ರ ಕಚೇರಿ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಪಾದಾಚಾರಿ ಮಾರ್ಗವನ್ನ ಬೀದಿ ಬದಿ ವ್ಯಾಪಾರಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಈಗಾಗಲೇ ಜುಲೈ 1ರ ತನಕ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಯಾರ್ಯಾರು ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಪಾದಾಚಾರಿಗಳ ಹೋರಾಟಕ್ಕೆ ತೊಂದರೆ ಉಂಟು ಮಾಡ್ತಾ ಇದ್ದಾರೆ, ಅವರಾಗಿಯೇ ಫುಟ್ಪಾತ್ ಅನ್ನ ಬಿಟ್ಕೊಡ್ಬೇಕು, ಇಲ್ಲವಾದ ನಿಟ್ಟಿನಲ್ಲಿ ಕಠಿಣ ಕ್ರಮವನ್ನ ಜರುಗಿಸ್ತೀವಿ ಮತ್ತೆ ದಂಡವನ್ನು ಕೂಡ ಹಾಕ್ತಿವಿ ಅಂತ ಹೇಳಿ ಈಗಾಗಲೇ GBA ಅಧಿಕಾರಿಗಳು ಮುನ್ಸೂಚನೆ ಕೊಟ್ಟಿದ್ದಾರೆ. ಸೊ ಜುಲೈ 1ನೇ ತಾರೀಕಿಂದ ಬೃಹತ್ ಮಟ್ಟದಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಸೊ ಯಾಕಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ RTL ಮತ್ತೆ ಸಬ್ RTL ರಸ್ತೆಗಳು, ಅದರಲ್ಲೂ ಕೂಡ 2000 ಕಿಲೋಮೀಟರ್ ರಸ್ತೆಯ ಪಾದಚಾರಿ ಮಾರ್ಗಗಳನ್ನ ಆದ್ಯತೆಯ ಮೇಲೆ ನಾವು ಸರಿ ಮಾಡ್ತೀರಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಕೃಷ್ಣ ಬೈರೇಗೌಡ ಈಗಾಗಲೇ ಮಾಡಿದ್ದಾರೆ. ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಏನು ಈ ರೀತಿಯಾಗಿ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಫುಟ್ಪಾತ್ ಪಾದಾಚಾರಿ ಮಾರ್ಗ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅವರಿಗೆ ಬಿಸಿ ಮುಡ್ತಕ್ಕಂಥ ಕಾರ್ಯ ಜುಲೈ 1ರಿಂದ ಆಗುತ್ತೆ. ಸೊ ಜುಲೈ 1ರೊಳಗಾಗಿ ತಾವಾಗಿಯೇ ಸ್ವಯಂ ಪ್ರೇರಿತರಾಗಿ ಫುಟ್ಪಾತ್ ಅನ್ನ ಬಿಟ್ಕೊಡ್ಬೇಕು, ಯಾವುದೇ ರೀತಿ ಪಾದಾಚಾರಿಗಳಿಗೆ ಅನಾನುಕೂಲ ಆಗೋದಕ್ಕೆ ಬಿಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಾಚರಣೆ ಜುಲೈ 1ರಿಂದ ಶುರುವಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅತಿ ಅವಶ್ಯಕವಾಗಿತ್ತು ಪಾದಾಚಾರಿ ಮಾರ್ಗಗಳನ್ನ ಸಂರಕ್ಷಣೆ ಮಾಡಬೇಕು, ಒತ್ತುವರಿಯನ್ನ ತೆರವು ಮಾಡಬೇಕು ಅಂತೇಳಿ. ಸೊ ಈ ಕಾರ್ಯ ಜುಲೈ 1ರಿಂದ ಆಗ್ತಾ ಇದೆ. ಸೊ ಜುಲೈ 1ರಿಂದ ಈ ಒಂದು ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.